ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ಇವತ್ತು ನಾನು ಮಾತನಾಡ್ತಕ್ಕಂಥ ಬಹುಮುಖ್ಯ ವಿಚಾರ ಅಂತ ಹೇಳಿದರೆ, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ವಿಚಾರವಾಗಿ ಕರ್ನಾಟಕ ರಾಜ್ಯದ ಮಹಾನ್ ಮಾದಿಗ ಬಂಧುಗಳಾದ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸರ್ಕಾರಿ ನೌಕರರು, ನಿವೃತ್ತ ರಾಜಕಾರಣಿಗಳು ಮತ್ತು ಹಾಲಿ ಪ್ರಸ್ತುತ ಇರ್ತಕ್ಕಂಥ ರಾಜಕಾರಣಿಗಳು, ನಿವೃತ್ತ ನೌಕರರು, ಸ್ವಯಂ ಸೇವಕರು, ಸಮಾಜ ಸೇವಕರು ಎಲ್ಲರೂ ಸಹ ಏನು ನಿನ್ನೆಯಿಂದ ಪ್ರಾರಂಭ ಆಗಿದೆ ಒಂದು ಒಳ ಮೀಸಲಾತಿಯ ಆಂದೋಲನವಾಗಿ ಜಾತಿಯನ್ನು ಪರಿಪಕ್ವವಾಗಿ ಬಳಸಬೇಕು ಅಂತ ಪರಿಶಿಷ್ಟ ಜಾತಿಯೆಲ್ಲನ್ನ 101 ಜಾತಿಯವರು ಆಯಾ ಜಾತಿಯನ್ನು ನಮೂದು ಮಾಡಬೇಕು ಅಂತ ಸರ್ಕಾರ ಈಗ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದೆ. ಇವತ್ತಿನಾಲೆ 2ನೇ ದಿನ. ಬಂಧುಗಳೇ, ನಾವೇನು ಕಳೆದ 80ನೇ ಇಸ್ವಿಯಿಂದ ಒಳ ಮೀಸಲಾತಿ ಬೇಕು, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ರಾಜಕೀಯವಾಗಿ, ಔದ್ಯೋಗಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಸವಲತ್ತುಗಳು ದೊರೀತಾ ಇಲ್ಲ. ಅತ್ಯಂತ ಅಸ್ಪೃಶ್ಯ ಸ್ಥಾನದ ಕಟ್ಟಕಡೆಯಲ್ಲಿದ್ದೇವೆ ನಾವು. ನಮಗೆ ಸರ್ಕಾರ ಗಮನ ಹರಿಸಬೇಕಾಗ್ತದೆ. ಏಕೆಂದರೆ ಅಂಬೇಡ್ಕರ್ ಅವರು ಹೇಳಿರೋ ಪ್ರಕಾರ ಎಲ್ಲಿಯವರೆಗೆ ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ಶೈಕ್ಷಣಿಕ ಸಮಾನತೆ ಮತ್ತು ಎಲ್ಲ ರೀತಿಯ ಸಮಗ್ರವಾದ ಸಮಾನತೆ ದೊರೆಯಲ್ಲ, ಅಲ್ಲಿವರೆಗೆ ನಮಗೆ ಮೀಸಲಾತಿ ಬೇಕು ಅಂತ ಹೇಳಿದರು. ಅದೇ ರೀತಿಯಲ್ಲಿ ನಮಗೆ ಮೀಸಲಾತಿಯಿಂದ ನಮ್ಮ ಜನಸಂಖ್ಯೆ ವಂಚಿತವಾಗಿದೆ. ಅದಕ್ಕೆ ಅನೇಕ ತಾಂತ್ರಿಕ ಕಾರಣಗಳು ಇದ್ದಾವೆ. ಮಾದಿಗ ಬಂಧುಗಳಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಮಾದಿಗಳ ಬಂಧುಗಳು ಅಂತ ಬೇರೆ ಬೇರೆ ಜಿಲ್ಲೆಯಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಕರೆಯಲ್ಪಡುವ ಹರಿಜನ, ಆದಿ ಕರ್ನಾಟಕ, ಮಣೆಗಾರ ಮತ್ತು ಆದಿಜಾಂಬವ, ಸಮಗಾರ ಮತ್ತು ಮಸಾಳ, ಈ ರೀತಿ ಬೇರೆ ಹೆಸರಿನಲ್ಲಿ ಕರಿತಾ ಇರ್ತಕ್ಕಂಥವ್ರು ಯಾರೂ ತಾವು ಮಾದಿಗರು ಅಂತ ಯಾಕೆ ನಾವು ಬರ್ಸ್ಬೇಕು ಅಂತ ಅಳಿಕೆಯನ್ನು ಪಡಬಾರ್ದು. ಕಾರಣ ಯಾಕೆ ಅಂತ ಹೇಳಿದರೆ, ಬಂಧುಗಳೇ, ಒಂದು ನನಗೆ ತಿಳಿದಿರೋ ಯೂಟ್ಯೂಬ್ನಲ್ಲಿ ಸುಮಾರು ತಿಂಗಳುಗಳಿಂದ ನಾನು ನೋಡ್ತಾ ಇರ್ತಕ್ಕಂಥ ಇತಿಹಾಸವನ್ನು ಹೇಳ್ತೇನೆ. ನಾವು ಮಾದಿಗರಲ್ಲ, ಮಹಾ ಆದಿಗರು. ಈ ಭೂಮಿ ಹುಟ್ಟುವುದಕ್ಕೆ ಮುಂಚೆಯೇ ನಾವಿಲ್ಲಿ ಜನ್ಮ ತಾಳಿದ್ದೇವೆ. ಅದಕ್ಕೆ ನಿದರ್ಶನಗಳು ಸಾಕಷ್ಟಿದ್ದಾವೆ. ಹಳೆ ಕಂದಾಚಾರ ಅಂತ ಆದರೂ ನಾವು ತಿಳಿದಿದ್ದೇವೆ. ಇಲ್ಲ, ಸತ್ಯ ಶೋಧನೆ, ಅದು ಸತ್ಯವಾದ ವಿಚಾರ. ಈ ಭೂಮಿಯನ್ನು ಮೊಟ್ಟ ಮೊದಲಿಗೆ ಈ ಭಾರತ ಖಂಡದ ಪಶ್ಚಿಮ ಬಂಗಾಳದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥವ್ರು ನಾವೇ, ರಾಜ ಮಹಾರಾಜರು. ನಾವು ಆಚೆಯಲ್ಲಿ ಅಸ್ಪೃಶ್ಯರಲ್ಲ, ನಾವು ಕ್ಷತ್ರಿಯರು, ನೈಜ ಕ್ಷತ್ರಿಯರು. ಈ ದೇಶದಲ್ಲಿ ಯುದ್ಧೋಪಾದಿಗಳಲ್ಲಿ ತೊಡಗಿರ್ತಕ್ಕಂಥವ್ರು ನಾವು. ಬೇರೆ ಜಾತಿಗೆ ಮತಾಂತರ ಹೊಂದಬೇಕು ಅಂತ ಮೊಘಲರು ನಮ್ಮನ್ನು ಪರ್ಯಾಯಗೊಳ್ಳ್ರಿ ನಮ್ಮ ಮೊಘಲರ ಧರ್ಮಕ್ಕೆ ಅಂದಾಗ ಕೆಲವರು ಒತ್ತಡದಿಂದ ಮತಾಂತರಗೊಂಡು, ಇನ್ನು ಕೆಲವರು ಆಳ್ವಿಕೆಯನ್ನು ಮಾಡಿದರು. ಉಳಿದವರಿಗೆ ಅವರೇನು ಮಾಡಿದರು, ನೀವು ಚರ್ಮ ಕುಟೀರ ಕೆಲಸವನ್ನು ಮಾಡಬೇಕು, ಕುಶಲ ಕೈಗಾರಿಕೆ ಅದನ್ನೇ ಮಾಡಬೇಕು ಅಂತ ಹೇಳಿದಾಗ ನಾವು ಅನಿವಾರ್ಯವಾಗಿ ಭಯಕ್ಕೆ ನಾವು ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ನಾವು ನಮ್ಮ ಆಳ್ವಿಕೆಯಲ್ಲಿ ಚರ್ಮದ ನಾಣ್ಯಗಳನ್ನು ನಡೆಸಿರ್ತಕ್ಕಂಥ ಉದಾಹರಣೆ ಇದೆ. ನಂತರ ಬ್ರಾಹ್ಮಣರ ಅತಿಕ್ರಮಣ ಆದಮೇಲೆ ಅವರು ವರ್ಣಭೇದ ನೀತಿಯನ್ನು ತಂದು ನಮ್ಮನ್ನು ಅತ್ಯಂತ ಕನಿಷ್ಠ ಜಾತಿಯಾಗಿ ಹುಟ್ಟಿದ್ದಾರೆ. ನಾವು ಕನಿಷ್ಠ ಜಾತಿಯಲ್ಲ, ಮಹಾ ಮಾದಿಗರು, ನಾವು ಮಹಾ ಆದಿಗರು. ಆದ್ದರಿಂದ ಯಾರು ಎಲ್ಲೂ ಸಂಕೋಚ ಪಡದೆ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ನೀವು ಹೇಳಲಿಕ್ಕೆ ಸಂಕೋಚ ಆದರೆ, ಅವರು ಅಧಿಕಾರಿಗಳು ಬಂದಾಗ ಕೇಳಲಿಕ್ಕೆ ಸಂಕೋಚ ಇದ್ದರೆ, ಆನ್ಲೈನ್ನಲ್ಲೂ ಸಹ ನೀವು ನಮ್ಮ ಜಾತಿಯನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದಯಮಾಡಿ ಮುಂದಿನ ಪೀಳಿಗೆಗೆ ಎಲ್ಲ ಸವಲತ್ತನ್ನು ಸರ್ಕಾರದಿಂದ ಪಡಿಬೇಕು ಅಂದರೆ ಕೆಲವೇ ಪಕ್ಷದ ನಾಯಕರುಗಳ ಅಂಜಿಕೆ ಅಳುಕೆಗೆ ಪಡೆದೇ ಆನ್ಲೈನಲ್ಲೂ
ತಮ್ಮ ಹೆಸರನ್ನು ನಮೂದಿಸಬಹುದಾಗಿದೆ. ಮಾದಿಗರು ಅಂತಾರೆ ಈ ದೇಶದ ಈ ಭೂಮಿಯ ನಾವು ಮೂಲಾಗ್ರ ಮೊದಲಿಗರು. ಆದಿಗರು ಅಂದರೆ ಮಾದಿಗರು ಅಂತ ಅರ್ಥ. ಯಾರೂ ಸಹ ಅರಳಯ್ಯನ ನಾವು ಅರಳಯ್ಯನ ವಂಶಸ್ಥರು, ಆದಿಜಾಂಬವನ ವಂಶಸ್ಥರು. ಈ ಭೂಮಿಗೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಜನ ನಾವು. ಬೇರೆಯವರ ಮಾತಿಗೆ ಮಾರು ಹೋಗಬಾರ್ದು. ದಯಮಾಡಿ ಆದಿ ಕರ್ನಾಟಕ, ಆದಿಜಾಂಬವ ಎಲ್ಲ ಮಾದಿಗರು ಅಂತಲೇ ಬರುತ್ತೆ. ನೀವು ಕೊನೆಯಲ್ಲಿ ಮಾದಿಗ ಅನ್ನೋ ಒಂದು ಶಬ್ದವನ್ನು ಸೇರಿಸಲೇಬೇಕಾಗತ್ತೆ. ಇಲ್ಲ ಅಂದರೆ ನಾವು ಸರ್ಕಾರದ ಸವಲತ್ತುಗಳಿಂದ ವಂಚಿತರಾದಂಗಾಗತ್ತೆ. ಈ ಮಾತನ್ನು ನಾನು ಭಾಳ ಕಠೋರವಾದ ರೀತಿಯಲ್ಲಿ ಭಾಳ ವಿನಮ್ರ ಮನವಿಯನ್ನು ಮಾಡಿಕೊಳ್ತಾರೆ. ನಾಚಿಕೆ ಸಂಕೋಚ ಪಡುವಂಥವ್ರು ತಾವು ಆನ್ಲೈನ್ ಮುಖಾಂತರ ತಮ್ಮ ಜಾತಿಯ ಹೆಸರನ್ನು ನಮೂದು ಮಾಡೋದ್ರಿಂದ ಬರ್ತಕ್ಕಂಥ ದಿನಗಳ ಪೀಳಿಗೆಯ ಮಕ್ಕಳಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನಾನೀಗಾಗಲೇ ಈ ವಿಚಾರವಾಗಿ ಸಾಕಷ್ಟು ರೀತಿ ಹೇಳಿದ್ದೀನಿ. ಯಾವುದೇ ಕುತಂತ್ರ ರಾಜಕೀಯ ನಾಯಕರ ಮಾತುಗಳಿಗೆ ಮರಳು ಹೋಗದೆ ಕೇವಲ ಒಂದಿಬ್ಬರ ಆಶೋತ್ತರಗಳ ಈಡೇರಿಸ್ಕೊಳ್ಳಿಕ್ಕೆ ಯಾರ ಮಾತನ್ನು ಕೇಳಬೇಡಿ. ನೇರವಾಗಿ ಮಾಧ್ಯಮದ ಮುಂದೆ ಹೋಗಿ ಆನ್ಲೈನ್ ಮುಖಾಂತರ ಕುತ್ಕೊಂಡು ನಾವು ಮಾದಿಗರು ಅಂತ ಬರ್ಸ್ರಿ. ಈ ಜಾತಿಯಲ್ಲಿ ಎಲ್ಲ ರಾಜಕಾರಣಿಗಳು ಕೆಟ್ಟವರಿಲ್ಲ, ಒಳ್ಳೆಯವರಿದ್ದಾರೆ. ಬೀದಿ ಹೋರಾಟ ಮಾಡುವ ಮಾದಿಗರ ಮಾತನ್ನು ಕೇಳಿ ಒಳಸಂಚಿನ ರಾಜಕಾರಣಿಗಳ ಯಾರ ಮಾತನ್ನು ನೀವು ಕೇಳಬೇಡಿ. ಇವುಗಳಿಗೂ ನಮಗೆ ಮೋಸ ಆಗಿರ್ತಕ್ಕಂಥದ್ದು ಕುತಂತ್ರ ರಾಜಕಾರಣಿಗಳಿಂದಲೇ ಹೊರತು ಬಹಿರಂಗ ಹೇಳಿಕೆಗಳ ಮುಖಾಂತರದ ರಾಜಕಾರಣಿಗಳಲ್ಲಿ ಇಂದ ಅಲ್ಲ ಅಂತ ಈ ಸಂದರ್ಭದಲ್ಲಿ ಮಾದಿಗರಿಗೆ ಕೇಳ್ಕೊಳ್ತಾ ನನ್ನ ಈ ಮನವಿಯನ್ನು ಮಾಡ್ತಾ ಇದ್ದೀವಿ.